ಈ ದಿನ ಒಳ ಮೀಸಲಾತಿಯ ವಿಚಾರದಲ್ಲಿ ನಾವು ಜ್ಞಾನಪ್ರಕಾಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಲಗೈ ಸಮುದಾಯದವರು ಒಳ ಮೀಸಲಾತಿಯ ಅವೈಜ್ಞಾನಿಕ ಸಮೀಕ್ಷೆಯನ್ನ ವಿರೋಧಿಸಿ ನಾವಿವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಇಂದು ಫ್ರೀಡಂ ಪಾರ್ಕ್ನಲ್ಲಿ ನಾವು ಸೇರಿ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ರೂಪರೇಷೆಗಳನ್ನ ಸಿದ್ಧ ಮಾಡಿಕೊಂಡು ಈಗ ಸಜ್ಜಾಗಿದ್ದೇವೆ. ನಮ್ಮ ಆಗ್ರಹ ಏನು ಅಂತಂದ್ರೆ, ಅವೈಜ್ಞಾನಿಕವಾಗಿ ಆಗಿರುವಂತಹ ಮೋಹನ್ ದಾಸ್ ವರದಿಯನ್ನ ತಿರಸ್ಕರಿಸಿ ಹಳೆಯ ಮೀಸಲಾತಿ ಪದ್ಧತಿಯನ್ನ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇವೆ. ಇಷ್ಟೇ ಹೇಳಿ, ಮೋಹನ್ ದಾಸ್ ವರದಿಯನ್ನ ಸಮೀಕ್ಷೆ ಮಾಡಿದಾಗ ಅವರು ಹೇಳ್ತಾರೆ, ಮೊದಲು ವರ್ಗೀಕರಣ ಮಾಡ್ತಾರೆ, 6, 5, 4, 1 ಅನುಪಾತದಲ್ಲಿ ವರ್ಗೀಕರಣ ಮಾಡ್ತಾರೆ. ಅದನ್ನೆಲ್ಲ ನಾಯಕರುಗಳೆಲ್ಲ ಸೇರಿ ವಿರೋಧ ಮಾಡಿದಾಗ ಮತ್ತೆ ಅದನ್ನ 6, 6, 5 ಅನ್ನೋ ಪದ್ಧತಿಗೆ ಸರಿಪಡಿಸ್ತಾರೆ. ಒಂದು ವೇಳೆ ಅದು ಕರೆಕ್ಟ್ ಆಗಿ ಇತ್ತು ಅನ್ನೋದಾದ್ರೆ ಅವರು ಅದನ್ನ ಮಾರ್ಪಡಿಸುವಂತ ಅವಶ್ಯಕತೆ ಇಲ್ಲ. ಅದು ಯಾವಾಗ ಅವೈಜ್ಞಾನಿಕವಾಗಿದೆ ಅಂತ ತಿಳಿದಾಗ ಅದನ್ನ ಅವರು ಮತ್ತೆ ವರ್ಗೀಕರಣವನ್ನ ಡಿವೈಡ್ ಮಾಡಿರ್ತಾರೆ. ಅದರಿಂದ ನಾವು ಅದನ್ನ ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಬಲಗೈ ಸಮಾಜದಿಂದ ಒಂದು ಚಳುವಳಿನ ಆರಂಭಿಸಿದ್ದೀವಿ. ಇದು ನಮ್ಮ ಜನತೆಗೆ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ನಮ್ಮ ಹೊಸಕೋಟೆ ಜನತೆಗೆ, ಬಲಗೈ ಸಮಾಜದವರಿಗೆ ಎಲ್ಲ ಉತ್ಪೂರ್ವಕ ವಂದನೆಗಳನ್ನು ಬಯಸ್ತೀನಿ. ಎಲ್ಲರೂ ಸುಮಾರು ಒಂದು 15,000 ಜನಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ನಮ್ಮ ಬಲಗೈ ಸಮಾಜದ ಹೊಸಕೋಟೆಯಿಂದ ಎಲ್ಲರಿಗೂ ನನ್ನ ಒಂದು ಉತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಏನು ಹೊಸಕೋಟೆ ತಾಲೂಕಿಗೆ ಈ ಹೋರಾಟಕ್ಕೆ ಕರೆ ನಾವು ಕೊಟ್ಟಿದ್ವು, ಆ ಕರೆಗೆ ಬೆಂಬಲಿಸಿ ನಮ್ಮ ಚೇತನ್ ಕುಮಾರ್ ಅಂತೇಳಿ ಬಲಗೈ ಸಮಾಜದ ಯುವ ಮುಖಂಡ ಇವತ್ತು ಬಸ್ಗಳ ವ್ಯವಸ್ಥೆ ಎಲ್ಲ ಸೇರಿ ನಮ್ಮ ಚೇತನ್ ಕುಮಾರೇ ಮಾಡಿರೋದು. ಅವನಿಗೆ ತಾಲೂಕಿನ ಪರವಾಗಿ, ಈ ಜನತೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ.